ನಮಸ್ಕಾರ ಜಗನ್ನಾಥರಾಯರಿಗೆ. ಓಹೋ, ಮಾನ್ಯ ಮಂತ್ರಿಗಳು. ಐ ಆಮ್ ಸಾರಿ, ಮಾಜಿ ಮಂತ್ರಿಗಳು. ಏನಿಷ್ಟು ದೂರ? ನೀವು ಹೊಸ ಪತ್ರಿಕೆ ಪ್ರಾರಂಭ ಮಾಡೋ ವಿಚಾರ ನಮಗೂ ಮೊದಲೇ ಗೊತ್ತಿತ್ತು. ಏನ್ ಮಾಡೋದು, ಈ ನಮ್ಮ ಅಣ್ಣನ ಬೇಕಾದಷ್ಟು ಕಾರ್ಯಕ್ರಮಗಳ ನಡುವೆ ಆಗ ಬರಕ್ಕಾಗ್ಲಿಲ್ಲ. ನಿಮಗ್ ಗೊತ್ತೇ ಇದೆ, ಜನಸೇವೆ, ದೇಶ ಸೇವೆ, ದೇಶೋದ್ಧಾರ, ಹೀಗೆ ಒಂದ ಎರಡ 108 ತಾಪತ್ರಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿದ್ವಿ. ಈಗ ಸ್ವಲ್ಪ ಬಿಡುವಾಯ್ತು, ಹಾಗೇ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಣ್ಣ ನೀನು ಕೂತ್ಕೋ. ಈಗ ನಾನು ಇಲ್ಲಿ ಸ್ವಲ್ಪ ಕೂತ್ಕೋಬೋದಾ? ಕೂತ್ಕೋಬಹುದು. ಬಂದ್ ಕೆಲಸ ಬೇಗ ಮುಗಿಸಿದ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ಇಬ್ರಿಗೂ ಒಳ್ಳೇದಾಗುವಂತ ಕೆಲ್ಸಕ್ಕೆ ನಾನ್ ಬಂದಿರೋದು. ವಿಷಯಕ್ಕೆ ಬರೋಕ್ ಮುಂಚೆ ಈ ನನ್ನ ಪುಟ್ಟ ಕಾಣಿಕೆನ ಸ್ವೀಕರಿಸ್ಬೇಕು. ನೀವು ಬರೆಯೋರು ಸಾಧಾರಣ ಪೆನ್ನಲ್ಲಿ ಬರೆಯೋದಕ್ಕಿಂತ ಈ ಬಂಗಾರದ ಪೆನ್ನಲ್ಲಿ ಬರೆದ್ರೆ ನೀವು, ನಿಮ್ ಪ್ರೆಸ್ಸು, ನಿಮ್ ಮನೆ ಎಲ್ಲ ಬಂಗಾರವಾಗುತ್ತೆ. ಬಂಗಾರದ ಕತ್ತಿ ಅಂತ ಕತ್ಕೊಯ್ಕೊಳಕ್ಕಾಗತ್ತಾ? ಮಿಸ್ಟರ್ ದಯಾನಂದ್, ನೀವು ಕೂಡ ಬಂಗಾರದ ಪೆನ್ನಿಂದ ಬರೆದ್ರೆ ಅಷ್ಟೇ ತೂಕವಾದ ವ್ಯಕ್ತಿಗಳ ಬಗ್ಗೆ ಬರಿಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಹೇಳಿ ಕೇಳಿ ನೀವು ಪತ್ರಿಕೆಯವರು, ನಿಮ್ಮ ಹತ್ರ ಮಾತಾಡಿ ಗೆಲ್ಲೋದು ಸಾಧ್ಯನಾ? ನೇರವಾಗಿ ವಿಷಯಕ್ಕೆ ಬರೋಣ. ನಾವು ಅಚ್ಚು ಮಾಡಿಸಿದ ನಕಲಿ ಮತಪತ್ರಗಳ ಬಗ್ಗೆ ನಿಮ್ಮ ಪತ್ರಿಕೆಯಲ್ಲಿ ಬರೀಬಾರದು. ಹೌದು, ಬರೀಲೇಬಾರದು. ಎದುರಿಸ್ತಾ ಇದ್ದೀರಾ? ಮಾರ್ಕೆಟ್ ನಲ್ಲಿ ತರಕಾರಿ ವ್ಯಾಪಾರ ಮಾಡೋ ಹಾಗೆ ನನ್ನನ್ನು ವ್ಯಾಪಾರ ಮಾಡಕ್ ಬಂದಿದ್ದೀರಾ? ಮಿಸ್ಟರ್ ದಯಾನಂದ್ ಆಂಡ್ ಬ್ರದರ್ ಆಫ್ ದಯಾನಂದ್, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಮೊದಲಿನಿಂದ ಹೊರಡಿ. ಹಠ ಇರಬೇಕು, ಆದ್ರೆ ಅದು ಕೆಟ್ಟ ಹಠ ಆಗ್ಬಾರ್ದು. ಅದು ಯಾವತ್ತೂ ಒಳ್ಳೇದಲ್ಲ ಮಿಸ್ಟರ್ ಜಗನ್ನಾಥ್. ಈ ನಿಮ್ ಉಪದೇಶನ ಇನ್ಯಾರಿಗಾದ್ರೂ ಕೊಟ್ರೆ ಉಪಯೋಗ ಆಗುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಪತ್ರಕರ್ತ ಅಂದ್ರೆ ಮಾರಾಟಕ್ಕಿರೋ ವಸ್ತು ಅಂತ ತಿಳ್ಕೊಂಡ್ರ? ಅಸೆಂಬ್ಲಿಯಿಂದ ಹಿಡಿದು ಗಲ್ಲಿ ಗಲ್ಲಿಯಲ್ಲಿ, ಬೀದಿ ಬೀದಿಯಲ್ಲಿ ನಿಮ್ಮಂತವ್ರು ನಡೆಸೋ ಕೀಳ್ ರಾಜಕೀಯನ ಧೈರ್ಯವಾಗಿ ಬಯಲ್ಗೆಳೆಯುವನೇ ನಿಜವಾದ ಪತ್ರಕರ್ತ. ಮುಗ್ಧ ಜನತೆಯನ್ನ ತನ್ನ ಬರವಣಿಗೆಯಿಂದ ಹೊಡೆದೆಬ್ಬಿಸಿ ಜನಜಾಗೃತಿ ಉಂಟು ಮಾಡುವನೇ ನಿಜವಾದ ಪತ್ರಕರ್ತ. ನಿಮ್ಮಂತ ರಾಜಕಾರಣಿಗಳು ಸಮಾಜದ ಉದ್ಧಾರ, ಬಡವರ ಏಳಿಗೆ ಬಗ್ಗೆ ದಿನಾ 40 ಕಡೆ ಭಾಷಣ ಬಿಗಿತಿರಲ್ಲ. ಆ ನಿಮ್ಮ ಭಾಷಣದ ಒಂದೊಂದು ಅಕ್ಷರನೂ ಒಂದೊಂದು ಅಕ್ಕಿ ಕಾಳಾಗ್ಬಿಟ್ಟಿದ್ರೆ ಈ ದೇಶದಲ್ಲಿ ಬಡತನದ ಹೆಸರೇ ಇರ್ತಿರ್ಲಿಲ್ಲ. ಛೇ 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 ಛೇ. ಹೋಗಿ ಹೋಗಿ ಇದನ್ನೆಲ್ಲ ನಿಮ್ಮೆದುರುಗಡೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಬಾ 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 ಅಬಾ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀಯ. ಕರ್ತವ್ಯದ ಮೇಲೆ ನೀನಿಟ್ಟಿರೋ ಪ್ರಾಮಾಣಿಕತೆನ ಒಪ್ಲೇಬೇಕು. ನೀನ್ ಇದುವರೆಗೂ ಹೇಳಿದ್ದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ, ನಡ್ಕೊಳ್ಳೋಕಾಗುವುದಿಲ್ಲ. ನಿನ್ ಪೆನ್ನಿಂದ ನೀನ್ ಎಷ್ಟಪ್ಪ ಸಂಪಾದನೆ ಮಾಡ್ತೀಯಾ? ನಿನಗೂ ಒಬ್ಳು ಬೆಳೆದ್ ನಿಂತಿರೋ ತಂಗಿ ಇದ್ದಾಳೆ, ಒಂದ್ ಪುಟ್ಟ ಮಗಳು ಬೇರೆ ಇದ್ದಾಳೆ. ಅವ್ರ ಭವಿಷ್ಯದ ಬಗ್ಗೆಗೂ ಸ್ವಲ್ಪ ಯೋಚನೆ ಮಾಡು. ನನ್ ಮಾತು ಕೇಳೋದಾದ್ರೆ ಈ ಪೆಟ್ಟಿಗೆಯಲ್ಲಿ 2 ಲಕ್ಷ ರೂಪಾಯಿ ಇದೆ. ಇನ್ನು ಬೇಕಾದ್ರೆ ಕೇಳಿ, ಕೊಡೋದಕ್ಕೆ ಸಿದ್ಧ. ಮಿಸ್ಟರ್ ದಯಾನಂದ್, ಇದೇನು? ಇವನು ಯಾರು ಅಂತ ಗೊತ್ತಾಗುತ್ತಾ? ಚುನಾವಣೆ ಮೋಸದಿಂದ ಗೆಲ್ಲಬೇಕನ್ನೋ ಸ್ವಾರ್ಥಕ್ಕಾಗಿ ಒಬ್ಬ ಅಮಾಯಕನ ಕೊಲೆ ಮಾಡೋಷ್ಟು ನೀಚ ಕೆಲಸಕ್ಕೆ ನೀವು ಬೆಳಿತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ವಿಷಯ ನಾನು ಪೇಪರ್ ಅಲ್ಲಿ ಬರೆದೇ ಬರೀತೀನಿ. ಯಾವನೇ ಅಡ್ಡ ಬಂದ್ರು ನಾನ್ ಬಿಡೋನಲ್ಲ. ಜಗನ್ನಾಥ್, ಹಾವನ್ ಕೆಣಕ್ತಾ ಇದೀಯಾ? ಈಗ ನೀನ್ ಹಲ್ ಕಿತ್ತಿರೋ ಹಾವು. ನೀನ್ ಮಾಡ್ತಿರೋ ನೀಚ ಕೆಲಸ ಈ ಸಮಾಜಕ್ಕೆ ಗೊತ್ತಾಗ್ಬೇಕು. ಅದೇ ಸಮಾಜ ನಿನ್ ಮುಖಕ್ಕೆ ಕ್ಯಾಕರಿಸಿ ತುಗಿಬೇಕು. ಹಾಗಾದಾಗ್ಲೇ ನಾನು ಮಾಡ್ತಿರೋ ಕೆಲಸಕ್ಕೆ ಗೌರವ ಸಲ್ಲಿಸಿದಾಗುತ್ತೆ. ನೌ ಯು ಗೆಟ್ ಔಟ್ ಆರ್ ಎಲ್ಸ್ ಐಲ್ ಥ್ರೋ ಯು ಔಟ್. ಔಟ್. ನಿನ್ನ ಒಂದೊಂದು ಅಂಗಾಂಗಗಳ ಜೊತೆ ನೀನು ದೇಹ ಸಹಿತ ಹೊರಗೋಗ್ಬೇಕು ಅನ್ನೋ ಆಸೆ ನಿನಗಿದೆಯಾ? ಇದ್ರೆ ಒಂದೇ ಒಂದು ಬಿಡಿ ಪತ್ರಿಕೆನು ಈ ಪ್ರೆಸ್ನಿಂದ ಆಚೆ ಹೋಗ್ಬಿಡುದು. ಸರಿ, ಒಂದು ಪತ್ರಿಕೆ ಬೇಕಾದ್ರೆ ನಿಮಗ್ ಫ್ರೀಯಾಗಿ ಕೊಡ್ತೀನಿ. ಇನ್ ಬಾಕಿ ಎಲ್ಲ ಪತ್ರಿಕೆಗಳು ಗಲ್ಲಿ ಗಲ್ಲಿಯಲ್ಲಿ, ಬೀದಿ ಬೀದಿಯಲ್ಲಿ ಇನ್ ಸ್ವಲ್ಪ ಹೊತ್ತಿನಲ್ಲಿ ಜನ ಓದ್ತಾರೆ, ಓದೋ ಹಾಗೆ ನಾನು ಮಾಡ್ತೀನಿ. ಅದನ್ನ ತಡೆಯಕ್ಕೆ ನೀವೇ ಅಲ್ಲ, ಇನ್ ಯಾರಿಂದನೂ ಸಾಧ್ಯವಿಲ್ಲ.
ಸ್ವಿಚ್ ಆನ್. ನಾನ್ ಪ್ರಾಮಿಸ್ ಮಾಡಿದಾಗೆ ಒಂದು ಪೇಪರ್ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಬರೀ ನಿಮ್ ಯಜಮಾನ್ರ ಸುದ್ದಿನೇ ಇರೋದು. ಓದ್ರೋ? ದಟ್ಸ್ ಗುಡ್. ಪೂರ್ಣ, ನನಗೆ ಅವಮಾನ ಮಾಡ್ದವನ್ನ ಇನ್ನು ಸುಮ್ಮನೆ ಬಿಡಬಾರ್ದು. ಹೌದು, ಖಂಡಿತ ಬಿಡಬಾರ್ದು. ಅವನ್ ಜೀವಂತವಾಗಿ ಇರ್ಲೂಬಾರ್ದು. ಅದಕ್ಕೆ ಚಾಕು ಚೂರಿ ಮಚ್ಚು ಏನೂ ಬೇಕಾಗಿಲ್ಲ. ಒಂದು ಸಣ್ಣ ಶೇವಿಂಗ್ ಪ್ಲೇಟ್ ಇದ್ರೆ ಸಾಕು. ಅವನು ಸಾಯೋದೇ ಹೌದಾದ್ರೆ ಅವನ ಜೀವ ಒಂದೇ ಸಾರಿ ಹೋಗ್ಬಾರ್ದು. ಚಿತ್ರಹಿಂಸೆಯಿಂದ ನರಳಿ ನರಳಿ ಸಾಯ್ಬೇಕು. ಅವನ ಒಂದೊಂದು ಹನಿ ರಕ್ತಾನು ನಾನು ಹೀರ್ಬೇಕು. ಪ್ರತಿಯೊಂದು ಅಕ್ಷರಾನು ನಾನು ಹೇಳಿದ ಹಾಗೆ ಬರೀಬೇಕು. ಏನು ಈ ರಾಯಲ್ ಸಲ್ಯೂಟ್ ನಿನ್ನ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮ ಮುಂದೆ ನಿಜ ಒಪ್ಕೊಳ್ಳೋದ? ಇಂಪಾಸಿಬಲ್. ನೋಡು ಮರಿ, ಹೆಣ್ಣು ಮಕ್ಕಳು ಯಾವಾಗಲೂ ನಿನ್ನಷ್ಟು ಅಮಾಯಕರಾಗಿರಬಾರ್ದು. ತಪ್ಪಾಗುತ್ತೆ, ಗೊತ್ತಾ ಮರಿ? ಹಾಗಾದ್ರೆ ದೇವ್ರ ಸಾಕ್ಷಿ ಕಟ್ಟಿದ ಈ ತಾಳಿ? ತಾಳಿ? ಹಾ, ದಾರ. ನೋಡು ಲತಾ, ಪ್ರತಿ ವರ್ಷ ನನ್ನ ಮನೆಗೆ ತೆರಿಗೆ ಕಟ್ತೀನಿ. ಯಾಕೆ? ನಾನು ವಾಸ ಮಾಡೋಕೆ. ಓಡ್ಸೋ ಗಾಡಿಗೂನು ತೆರಿಗೆ ಕಟ್ತೀನಿ. ಯಾಕೆ? ಓಡ್ಸೋಕೆ. ಈಗ ತೆರಿಗೆ ಬದಲು ನಿನಗೆ ತಾಳಿ ಕಟ್ಟಿದ್ದೀನಿ. ಯಾಕೆ? ನನ್ನ ಸ್ವಂತ ಉಪಯೋಗಕ್ಕೋಸ್ಕರ. ನೋಡು ಮರಿ, 1 ವರ್ಷ ಆದ್ಮೇಲೆ ತೆರಿಗೆ ಲ್ಯಾಪ್ಸ್ ಆಗುತ್ತೆ. ಹಾಗೇನೆ ನೀನು ಲ್ಯಾಪ್ಸ್, ನಿನ್ನ ತಾಳಿನೂ ಲ್ಯಾಪ್ಸ್. ತಿರ್ಗಾ ರಿನ್ಯೂವಲ್ ಆಗೋಲ್ಲ. ಮಾತ್ನಲ್ಲೇ ಮರಳು ಮಾಡಿ ಈ ರೀತಿ ನಡು ನೀರಿನಲ್ಲಿ ಮುಳುಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾರ್ಯವಾಸೆ ಕತ್ತೆ ಕಾಲು ಇಡಿ ಅಂದಾಗೆ ಕಾರ್ಯ ಆಗೋವರೆಗೂ 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗ್ತಾ ಇರ್ತೀನಿ. ಒನ್ಸ್ ಕಾರ್ಯ ಮುಗಿದ ಮೇಲೆ 200 ಕಿಲೋಮೀಟರ್ ಸ್ಪೀಡ್ ನಲ್ಲಿ ತಳ್ಳಾದ್ಬಿಟ್ಟು ಹೊರಟೋಗ್ತೀನಿ. ಅದು ನನ್ನ ಅಭ್ಯಾಸ ಮರಿ. ಇಂಥ ಪವಿತ್ರವಾದ ಬಂಧನವನ್ನು ಇವತ್ತು ನೀನೇನೋ ಕಿತ್ತಿಸ್ಬಿಟ್ಟೆ. ಆದ್ರೆ ಮುಂದೆ ನಿನ್ಗೆ ಇದೇ ಸಾವಿನ ಬಂಧ ಆಗುತ್ತೆ ಅನ್ನೋದನ್ನ ನೆನಪಿನಲ್ಲಿಟ್ಕೋ. ನನಗ್ ಮೋಸ ಮಾಡ್ದಾಗೆ ಬೇರೆ ಯಾವ ಹೆಣ್ಣಿಗೂ ಮೋಸ ಮಾಡ್ಬೇಡ. ಎಣ್ಣೆ ನಿಟ್ಟಿಸ್ರು ನೀನ್ ಅಂಗಾಂಗನ ಸುಡುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಮಾತನ್ನ ನಾನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೀನಿ. ಓಕೆ ಮರಿ? See you, ಮರಿ. See you.
ಪರವಾಗಿಲ್ಲ. ನಿಮ್ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ನಿಜವಾಗ್ಲೂ ನಿಮ್ ಲೇಖನಿಯಿಂದ ಸಮಾಜದಲ್ಲಿ ಒಂದು ಜಾಗೃತಿನೇ ಉಂಟು ಮಾಡ್ತಿದ್ದೀರಾ. ನನ್ನನ್ನು ಹೊಗಳೋದಾಗಿರ್ಲಿ, ನಿಮ್ಮಂತ ವಿದ್ಯಾವಂತರು ಕೆಲಸಗಳ ಕಾಯ್ದೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಜೀವನ ನಡೆಸೋದು ತುಂಬಾ ಸಂತೋಷ ಆಗ್ತಿದೆ. ಎಲ್ಲಾ ವಿದ್ಯಾವಂತ ನಿರುದ್ಯೋಗಿಗಳು ನಿಮ್ಮ ಆದರ್ಶದಂತೆ ನಡೆದ್ರೆ ಎಷ್ಟು ಒಳ್ಳೇದಾಗ್ಬಹುದು. ಆಂಟಿ, ಇವತ್ ಕ್ಯಾಂಟೀನ್ ರಜಾ ಯಾಕೆ? ನನ್ ಜೊತೆ ಶೀಲಾ ಅಂತಿದ್ಲಲ್ಲಮ್ಮ. ಹಾ, ಗೊತ್ತು ಗೊತ್ತು, ಬೆಳ್ಳಿಗಿದ್ರಲ್ಲ ಶೀಲಾ ಆಂಟಿ. ಅವಳೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು. ಆತ್ಮಹತ್ಯೆ ಮಾಡ್ಕೊಂಡ್ರ? ಯಾಕೆ? ಎಕ್ಸ್ ಮಿನಿಸ್ಟರ್ ದಯಾನಂದ್ ಅವ್ರ ಮಗ ಅರುಣ್ ಅವಳನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಸೋ ಸಾರಿ. ಈಗ ನಾವು ಬರ್ತೀವಮ್ಮ. ನಮಸ್ತೆ. ಸೇ ಬಾಯ್ ಟು ಆಂಟಿ. ಬಾಯ್ ಆಂಟಿ. ಬಾಯ್. ಅಪ್ಪ ಎಲ್ರು ಯಾಕೆ ಸಾಯ್ತಾರೆ? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ರೂ ಒಂದ್ ದಿವಸ ಸಾಯ್ಲೇಬೇಕಮ್ಮ. ಬಾಲ್ಯ, ಯೌವನ, ಮುಪ್ಪು, ಸಾವು ಇವುಗಳನ್ನ ನೀನು ನಾನು ಎಲ್ರೂ ಅನುಭವಿಸ್ಲೇಬೇಕು. ಯಾಕಮ್ಮ? ಅಪ್ಪ, ನಾನು ಸಾಯ್ಬೇಕಾ? ಇಲ್ಲ, ನಾನ್ ಸಾಯಲ್ಲ. ನಿನ್ನ ಅಮ್ಮನ್ನ ಬಿಟ್ಟು ನಾನ್ ಸಾಯಲ್ಲ. ಆಂಟಿ, ನಿಮ್ಮನ್ನ ಎಷ್ಟು ಅಂತ ಹುಡ್ಕೋದು? ಯಾಕೆ ಮೀರಾ? ನಾಳೆ ನನ್ ಬಟ್ಟೆ, ಅದಕ್ಕೆ ನೀವು ಬರ್ಬೇಕು. ಆಂಟಿ ಮಾತ್ರ ಬರ್ಬೇಕಾ? ಅಂಕಲ್ ಬರ್ಬಾರ್ದಾ? ಆಂಟಿನ ಕರೆದ್ಮೇಲೆ ಅಂಕಲ್ ಬಂದೇ ಬರ್ತಾರೆ ಅಂತ ನಂಗೆ ಗೊತ್ತು, ಅದಕ್ಕೆ ಕರೀಲಿಲ್ಲ. ಹೌದಾ? ಆಂಟಿ, ನಾಳೆ ಬರ್ತೆ, ನೀವಿಬ್ರು ಬರ್ಲೇಬೇಕು. ಈಗ ನಿಮ್ಗೆ ತೊಂದರೆ ಕೊಡಲ್ಲ, ನೀವಿಬ್ರು ಮಾತಾಡ್ಕೊಳ್ಳಿ. ನಾನ್ ಬರ್ತೀನಿ. ಬಾಯ್ ಬಾಯ್. ಬಾಯ್.